ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಪ್ಪ, ಜನವೋ ಜನ, ಜನ ಸಾಗರ. ಯಾಕ್ರೋ ಹಿಂಗ ರಾಹುಲ್ ಗಾಂಧಿ ಅವರ ಹೊಟ್ಟೆ ಉರಿಸ್ತೀರಿ? ಪಾಪ ಜಸ್ಟ್ 6 ಸೀಟ್ ತಗೊಂಡು ಹೀನಾಮಾನವಾಗಿ ಸೋತಿರುವಂತಹ ಮನುಷ್ಯಾಗ ಇನ್ನ ಅದೆಷ್ಟು ತ್ರಾಸ್ ಕೊಡ್ಬೇಕಂದಿರ್ ಹೇಳ್ರಿ. ಬಿಹಾರದಾಗ NDA ಗೆದ್ದ ಮ್ಯಾಲ ನಿತೀಶ್ ಕುಮಾರ್ಜಿ 10ನೇ ಸಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರು. ಪ್ರಮಾಣ ವಚನ ಕಾರ್ಯಕ್ರಮನೂ ಇವತ್ತು ನಡೀತು. ಸ್ವತಃ ನರೇಂದ್ರ ಮೋದಿಜಿನೂ ಕಾರ್ಯಕ್ರಮಕ್ಕೆ ಬಂದಿದ್ರು. ಎಲ್ಲರ ಸಮ್ಮುಖದಾಗ ನಿತೀಶ್ ಕುಮಾರ್ಜಿ ಪ್ರಮಾಣ ವಚನ ಸ್ವೀಕರಿಸ್ತಾರ. मैं नीतीश कुमार सत्य निष्ठा से प्रतिज्ञान करता हूँ करता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा। मैं भारत की प्रभुता और अखंडता अक्षुण्ण रखूँगा। मैं बिहार राज्य के मुख्यमंत्री के रूप में मैं अपने कर्तव्यों का श्रद्धापूर्वक और शुद्ध अंतःकरण से निर्वहन करूँगा तथा मैं भय या पक्षपात, अनुराग या द्वेष के बिना सभी सरकार के लोगों के प्रति संविधान और विधि के अनुसार न्याय करूँगा। मैं नीतीश कुमार सत्यनिष्ठा से प्रतिज्ञान करता हूँ कि जो विषय बिहार राज्य के मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब से ये सिवाय जबकि ऐसे मुख्यमंत्री के रूप में अनेक कर्तव्यों के सम्यक और निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूँगा। धन्यवाद। बधाई। ಸಂತೋಷ್ ಲಾಡ್ ಅವ್ರೆ, ಪಾಪ ಎಷ್ಟ ಕನಸು ಕಟ್ಕೊಂಡಿದ್ರಿ. ಏನ್ ಸುದ್ದಿ? ತಿರುಕನ ಕನಸು ಅಂದಂಗ ಬಿಹಾರದಾಗ NDA ಸೋತ್ ಹೋಗ್ತದ, ನಿತೀಶ್ ಕುಮಾರ್ NDA ಕೈ ಕೊಟ್ಟ ಮಹಾಗಠಬಂಧನ್ ಸೇರ್ತಾರ ಅಂತೆಲ್ಲ ಅನ್ಕೊಂಡಿದ್ರು. ನೋಡಿದ್ರೆ ಏನೂ ಆಗ್ಲಿಲ್ರಪ್ಪ. ನಿತೀಶ್ ಕುಮಾರ್ ಅವರು CM ಆಗ್ತಾರ, ಬಿಜೆಪಿಯ ಸಾಮ್ರಾಟ್ ಚೌಧರಿ ಉಪಮುಖ್ಯಮಂತ್ರಿ ಆಗ್ತಾರ. ಅಂದುಕೊಂಡ ಹಾಗೆ ಇಲ್ಲಿಲ್ಲ ಅಂತ ಹಾಡ್ಕೋತ ಕುಂದಿರ್ಬೇಕಷ್ಟೇ. सम्राट चौधरी ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा। मैं भारत की प्रभुता और अखंडता अक्षुण्ण रखूँगा। मैं बिहार राज्य के मंत्री के रूप में अपने कर्तव्यों का श्रद्धापूर्वक एवं शुद्ध अंतःकरण से निर्वहन करूँगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं सम्राट चौधरी ईश्वर की शपथ लेता हूं कि जो विषय बिहार राज्य के मंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय
जबकि ऐसे मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। ಈ ಮೂಲಕ ಕಾಂಗ್ರೆಸ್ಸಿನ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ಬಿಟ್ಟದ. ಇನ್ನು ಈ ಥರದ ಕನಸುಗಳನ್ನ ದಯವಿಟ್ಟು ಇತ್ತು ಅಂದ್ರ ನೀವು ನಿದ್ದೆಯಿಂದ ಎದ್ ಬಿಡ್ರಿ ಲಾರ್ಡ್ ಸಾಹೇಬ್ರೆ. ಯಾಕಂತೀನಿ ಮೊದಲ ವಾಸ್ತವಕ್ಕೆ ಬಂದ್ಬಿಡ್ರಿ. ಮೊದಲ ನಿಮ್ಮ ಪಕ್ಷದಾಗ ಏನೇನ್ ಆಗ್ಲಿಕ್ಕತ್ತದಂತ ನೋಡ್ರಿ. ಬಿಹಾರದ ಎಲೆಕ್ಷನ್ ಆಗಿದ್ದೇ ಆಗಿದ್ದು ಕರ್ನಾಟಕ ಕಾಂಗ್ರೆಸ್ನ್ಯಾಗ ದೊಡ್ಡ ಕ್ರಾಂತಿನಿ ಶುರು ಆಗ್ಬಿಟ್ಟದ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬರ್ತಾರ. ಅಲ್ಲದ್ ಏನಾಯ್ತೋ ಏನೋ ಗೊತ್ತಿಲ್ಲ, ಕರ್ನಾಟಕಕ್ಕೆ ಬಂದಿದ್ದು ಡಿ.ಕೆ. ಶಿವಕುಮಾರ್ ಅವ್ರು ಮಾತ್ರ ಭಯಂಕರ ಎಮೋಷನಲ್ ಆಗಿ ಮಾತಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ್ರಿ. ಅಲ್ಲ ಯಾಕೋ ಇವ್ರ ಮಾತು ನೋಡ್ಲಿಕ್ಕತ್ರ ನನಗೆ ಹೆಂಗ ಅನ್ಸ್ಲಿಕ್ಕತ್ತಂದ್ರ ಡಿ.ಕೆ.ಶಿ ಇಂದ ಹೈಕಮಾಂಡ್ ಎಲ್ಲಾನು ಕಸಗೊಂಡ್ ಹಂಗ ಅನ್ಸ್ಲಿಕ್ಕತ್ತ ನೋಡ್ರಿ. ಪರ್ಮನೆಂಟ್ ಆಗಿರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಉಪಮುಖ್ಯಮಂತ್ರಿ ಆ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು, ಡಿ.ಕೆ. ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನ ಇರಿಸ್ಕೊಂಡ್ರು. ಪಾಪ ಮುಂದ 100 ಸೀಟ್ ಕರ್ನಾಟಕದಾಗ ಗೆಲ್ಲಿಕ್ ಆಗ್ತೈತೋ ಇಲ್ಲೋ, ಅಟ್ಲೀಸ್ಟ್ ಒಂದು 100 ಕಾಂಗ್ರೆಸ್ ಕಚೇರಿಯನ್ನರೇ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಈಗ ನೋಡಿದ್ರ ಹೈಕಮಾಂಡ್ 6 ವರ್ಷ ಅಧ್ಯಕ್ಷ ಆಗಿದ್ದ ಸಾಕು, ಕೆಳಗಿಳಿರಿ ಅಂತ ಹೇಳಿ ಕಳ್ಸಿರ್ಬೇಕಂತ ಅನ್ಸ್ಲಿಕ್ಕತ್ತದ ನನಗೆ. ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನ ಕೂಡ 100 ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ. ಎಲ್ಲರೂ ಈಗ ಲಿಸ್ಟ್ ಕೇಳಿದ್ದಾರೆ. ಯಾರು MLA ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು. ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನೋಡಿದ್ರಲ್ಲ, ಈ ಮಾತನಾಗ ಅವ್ರ ಹತಾಶೆ ಎದ್ದು ಕಾಣಿಸ್ಲಿಕ್ಕತ್ತದ. ನನ್ನ ಕೈಯಾಗ ಪವರು ಇಲ್ಲ, ಏನೂ ಇಲ್ಲ, ಎಲ್ಲಾ ಕಸ್ಕೊಂಡ್ರು ಅಂತ ಗೋಳಾಡ್ಲಿಕ್ಕತ್ತಂಗ ಅನ್ಸ್ಲಿಕ್ಕತ್ತದ ನನಗೆ. ಇದೆಲ್ಲದರ ನಡುವ ಅದ್ಯಾವುದೋ ಒಂದು ಬುಕ್ ಬೇರೆ ಬರ್ದೀನಿ ಅಂತ ಹೇಳಿ ಬಿಡುಗಡೆ ಮಾಡ್ಯಾರ. ಪುಸ್ತಕದ ಹೆಸರು ನಾಟ್ ಫಾರ್ ಸೇಲ್ ಅಂತ. ಅದರ ಮೂಲ ಕೃತಿ ಬರೆದಿದ್ ಯಾರು ಗೊತ್ತಾ? ಸೋನಿಯಾ ಮೇಡಮ್ ಅಂತ. ನಾನು ಬಹಳ ಯೋಚನೆ ಮಾಡ್ಲಿಕ್ಕತ್ತಿದ್ದೆ ಬಹಳ ದಿನದಿಂದ. ಸೋನಿಯಾ ಮೇಡಮ್ ಎಲ್ಲಿ ಹೋದ್ರಪ್ಪ, ಕಾಣ್ಸಾಕತ್ತೇ ಇಲ್ಲಲ್ಲ, ಎಲ್ಲಿ ಹೋದ್ರ ಅಂತ ಹೇಳಿ. ದೆಹಲಿ ಬ್ಲಾಸ್ಟ್ ಆದ್ರೂ ಸಹಿತ ಒಂದೇ ಒಂದು ಹೇಳಿಕೆನೂ ಕೊಟ್ಟಿರ್ಲಿಲ್ಲ ಅಂತ ಹೇಳಿ. ಈಗ ಗೊತ್ತಾಯ್ತು ನೋಡ್ರಪ್ಪ, ಮೇಡಮ್ ಇಷ್ಟು ದಿನ ಈ ಪುಸ್ತಕನ ಏಕಾಂತದಾಗ ಬರೀಲಿಕ್ಕೆ ಕೂತಿದ್ರು ಅಂತ ಕಾಣ್ತದ. ಅದನ್ನ ಈಗ ಡಿ.ಕೆ.ಶಿ ಅವರು ಕನ್ನಡಕ್ಕ ಅನುವಾದ ಮಾಡಿ ಬಿಡುಗಡೆ ಮಾಡ್ಯಾರ. ಡಿ.ಕೆ. ಸಾಹೇಬ್ರೆ, ಮೆಚ್ಚಿದೆ ನಿಮ್ಮನ್ನ. ಇಂಥ ಪರಿ ನಿಷ್ಠೆ, ಇಂಥ ಪರಿ ಒಳ್ಳೆತನ ಪಕ್ಷದಿಂದ ಹೊರಗೆ ಹಾಕುದಷ್ಟೇ ಉಳ್ದೈತಿ. ಆದ್ರೂ ನೀವು ಗ್ರೇಟ್ ಬಿಡ್ರಿ ಡಿ.ಕೆ. ಸಾಹೇಬ್ರೆ, ಗ್ರೇಟ್. ನೀವು ಇಂಥ ಸೀರಿಯಸ್ ಭಾಷಣದಾಗೂ ಸಹಿತ ಒಂದ್ ಹಂಗ ಮಜಾಕ್ ಮಾಡ್ತಿರ್ಲ. ನಾಟ್ ಫಾರ್ ಸೇಲ್ ಅನ್ನೋ ಪುಸ್ತಕನ 100 ರೂಪಾಯಿಗೆ ಸೇಲ್ ಮಾಡ್ತಾರಂತ ಇವ್ರು. ಬುಕ್ ಯಾರು ಕೊಡಬೇಡಿ. ಯಾರು ಕೊಡ್ತಾ ಇರೋದು ಬುಕ್? ಯಾರು ಬುಕ್ ಕೊಡಬೇಡಿ. ಬುಕ್ಗೆ ಯಾರು ಬೇಕಾದ್ರೆ ಕಾಸು ಕೊಟ್ಟು ತಗೋಬೇಕು, ಇಲ್ಲ ಅಂದ್ರೆ ಬೆಲೆ ಇರುವುದಿಲ್ಲ. ಕಾಂಗ್ರೆಸ್ ಆಫೀಸ್ಗೆ, ನನಗಲ್ಲ, ಕಾಂಗ್ರೆಸ್ ಆಫೀಸ್. ಅದು ರಾಹುಲ್ ಗಾಂಧಿ ಅವರು ಕಾಪಿ ರೈಟ್ ರಾಹುಲ್ ಗಾಂಧಿಗಿದೆ. ಸೋನಿಯಾ ಗಾಂಧಿ ಅವರು ಬರ್ದಿರೋದು, ಅದು ನಾನು ತರ್ಜಮೆ ಮಾಡಿದ್ದೀನಿ ಕನ್ನಡಕ್ಕೆ. ಸೊ ನಾನು ಕೊಟ್ರೆ ಇದಕ್ಕೆ ಸುಮ್ಮನೆ ಎತ್ಕೊಂಡೋಗಿ ಇಟ್ಕೋತೀರಾ? ಕಾಸು ಕೊಟ್ರೆ ಅದಕ್ಕೆ ಬೆಲೆ ಏನು ಅಂತ ಗೊತ್ತಾಗ್ತದೆ. ಸೊ 50 ರೂಪಾಯಿ 100 ರೂಪಾಯಿ ಎಷ್ಟು ಫಿಕ್ಸ್ ಮಾಡ್ಲಪ್ಪ? ಅಲ್ಲ, ನಾಟ್ ಫಾರ್ ಸೇಲ್ ಅಂತಿದೆ, ನಾನು ಬರ್ದಿದ್ದೀನಿ. ಬಟ್ ಅದನ್ನ ಕಾಂಗ್ರೆಸ್ ಆಫೀಸ್ ಸುಮ್ಮನೆ ಕೊಡಿ, ಎಷ್ಟೋ 150 ನೀವೇ ಫಿಕ್ಸ್ ಮಾಡಿ. ಉಗ್ರಪ್ಪ ಎಷ್ಟಪ್ಪ? ಎಲ್ಲ ರೇಟ್ ಎಷ್ಟು? 100 ರೂಪಾಯಿ. ಬಟ್ ನಾಟ್ ಫಾರ್ ಸೇಲ್. ಬಟ್ ಕಾಂಗ್ರೆಸ್ ಆಫೀಸ್ಗೆ ದುಡ್ಡು ಕೊಡಬೇಕು. ಒಂದು ಬುಕ್ 100 ರೂಪಾಯಿ ಕೊಟ್ಟು ತಗೋಬೇಕು. ಮುಲ್ಗುನ್, ನೀನೇನಾದ್ರು ಹಂಗೆ ಕೊಟ್ರೆ ನೀನ್ ಕಟ್ಟಬೇಕಾಯ್ತದೆ. ಅಲ್ಲಿಡು ಬಾಕ್ಲಲ್ಲಿ, ಎಲ್ಲ ತಗೊಂಡು ಹೋಗ್ಲಿ. ಇವ್ರು ಯಾರು ಎತ್ಕಿಸ್ಕೊಂಡವ್ರೆ ಫೋಟೋ ಹಿಡ್ಕೋ, ದುಡ್ಡು ಉಸ್ಲು ಮಾಡು. ಆಯ್ತು,
ಎಲ್ಲ ಕೊಟ್ಬಿಟ್ಟು ಉಸುಲು ಮಾಡು, ನೋ ಪ್ರಾಬ್ಲಮ್. ನೋ ದೇ ಶುಡ್ ನಾಟ್ ವ್ಯಾಲ್ಯೂ. ಈಗ ಊರಲ್ಲಿ ದೇವಸ್ಥಾನ ಕಟ್ಬೇಕಾದ್ರೆ ನೋಡಿದ್ದೀರಾ, ಎಲ್ಲ ತಲೆ ಮೇಲೆ ಮನೆ ಮೇಲೆ ದುಡ್ಡು ಹಾಕ್ತಾರೆ. ಹಂಗೆ ಕಾಂಗ್ರೆಸ್ ಆಫೀಸ್ ಕಟ್ಟುವಾಗ, ಕಾಂಗ್ರೆಸ್ ಕಚೇರಿ ಕಟ್ಟುವಾಗ ಹಂಗೆಲ್ಲ ದುಡ್ಡುಗಳು ಕೊಡ್ಬೇಕು ನೀವು. ಎಲ್ಲ ಜನ ಕಟ್ಟಲಿಲ್ಲ ಅಂದ್ರೆ ಹೆಂಗೆ? ಸೊ ಎಲ್ಲರೂ ಸೇರಿ 100 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ, ನಾಟ್ ಫಾರ್ ಸೇಲ್. ಇದು ಕಾಂಗ್ರೆಸ್ ಆಫೀಸ್ಗೆ. ಹೌದು ಬಿಡ್ರಿ, ಪುಗ್ಸಟ್ಟೆ ಕೊಟ್ರ ಅದ್ರ ಬೆಲೆ ಗೊತ್ತಾಗುದಿಲ್ಲ. ಆದ್ರೆ ನೀವೇ ಅಲ್ಲೇನ್ರಿ DK ಸಾಹೇಬ್ರೆ ಪುಗ್ಸಟ್ಟೆ ಭಾಗ್ಯಗಳನ್ನ ಘೋಷಣೆ ಮಾಡಿದ್ದು? ಇದ್ ಯಾವ ಲಾಜಿಕ್ಕು ಅಂತೀನಿ. ನಿಮ್ಮನ್ನ ನೋಡಿದ್ರ ನಮಗ ಮೆಲ ಯಡಿಯೂರಪ್ಪನವರ ಈ ಮಾತೆ ನೆನಪಾಗ್ತೈತ್ ನೋಡ್ರಪ್ಪ. ಶಿವಕುಮಾರ್ ಅವರೇ, ನೀವು ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರಿ. ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ? ಅವತ್ತೇ ನೀವು ಎಚ್ಚೆತ್ಕೋಬೇಕಾಗಿತ್ತು. ಇದನ್ನ ಅರ್ಥ ಮಾಡ್ಕೊಂಡಿದ್ರಂದ್ರ ನೀವು ಇಷ್ಟೊತ್ತಿಗೆ CM ಆಗಿರ್ತಿದ್ರೋ ಏನೋ. ಹೋಗ್ಲಿ ಬಿಡ್ರಿ, ಎಲ್ಲಾ ಹಣೆ ಬರ. ನೀವು ಪಕ್ಷದಾಗ ಹಿಂಗೆ ದುಡ್ಕೊಂತೇ ಇರ್ಬೇಕಂತ ಹೇಳಿ ಕಡಿತನ ಆ ದೇವ್ರ ಹಿಂಗ ಬರ್ದಿರುವಾಗ ಯಾರೇ ಬದಲಾಯಿಸಕ್ ಸಾಧ್ಯ ಅದೇನ್ ಹೇಳ್ರಿ? ಹೋಗ್ಲಿ ಬಿಡ್ರಿ ಅಂತ ಅನ್ಕೊಂಡ್ರ ಬಿಡ್ಲಿಕ್ಕರೆ ಹೆಂಗ ಆಗ್ತದ ಹೇಳ್ರಿ? ಅಪ್ಪ ಅವನ ಜಗಳದಾಗ ಕೂಸು ಬಡವಾಯ್ತು ಅಂತಾರಲ್ಲ, ಹಂಗ ಇವರಿಬ್ಬರ ಜಗಳದಾಗ ಬಡವಾಗಿರೋದು ಮಾತ್ರ ನಮ್ಮ ರಾಜ್ಯದ ಮಂದಿ ನೋಡ್ರಪ್ಪ. ಬೆಂಗಳೂರು ಗುಂಡಿ ಮುಕ್ತ ಆಗ್ಲಿಲ್ಲ, ರೈತರಿಗೆ ನೀರಿಲ್ಲ, ಆರೋಗ್ಯ, ಶಿಕ್ಷಣ, ಸಾರಿಗೆ ಇಲಾಖೆಗಳು ದಿವಾಳಿ. 1-2 ಸಮಸ್ಯೆಗಳು. ಇದ್ರ ಬಗ್ಗೆ ನೀವು ಒಂದು ಚಲೋ ವಿಟಿ ಐತಿ ನೋಡ್ರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದಿದೆ. ಆದ್ರೆ ಕಾಂಗ್ರೆಸ್ ಕಿತ್ತು ಗುಡ್ಡೆ ಹಾಕಿದ್ದು ಏನು ಅಂದ್ರೆ ಏನೇನೂ ಇಲ್ಲ. ಬರಗಾಲ ಬಂದ್ರೂ ಪರಿಹಾರ ಇಲ್ಲ, ನೆರೆ ಬಂದ್ರೂ ಪರಿಹಾರ ಇಲ್ಲ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅಂತೂ ಕೇಳೋಂಗೆ ಇಲ್ಲ. DCM DK ಶಿವಕುಮಾರ್ ಅವರು ಯಾವಾಗ 2.5 ವರ್ಷ ಆಗುತ್ತೆ ನಾನು CM ಆಗ್ಬೇಕು ಅಂತ ಬಕ ಪಕ್ಷಿಯಂತೆ ಕಾದು ಈಗ ದೆಹಲಿಯ ಹೈಕಮಾಂಡ್ ಮುಂದೆ ನಿಂತಿದ್ದಾರೆ. ಇನ್ನೊಂದು ಕಡೆ ಸಚಿವ ಸಂಪುಟ ಪುನಾರಚನೆ ಅಂತ ಬದಲಾವಣೆ ಮಾಡಿ CM ಸ್ಥಾನ ಉಳಿಸಿಕೊಂಡ್ರೆ ಸಾಕು ಅಂತ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಕೈ ಕಟ್ಟಿಕೊಂಡು ಕೂತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ CM DCM ನಿಂದ ಹಿಡಿದು ಮಿನಿಸ್ಟರ್ಗಳವರೆಗೂ ಯಾರಿಗೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಗ್ಲಿ ಅಥವಾ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಆಗ್ಲಿ ಆಸಕ್ತಿ ಇಲ್ಲ. ಅವರಿಗೆ ಇರುವ ಆಸಕ್ತಿ ಅಂದ್ರೆ ಹೇಗಾದ್ರೂ ಮಾಡಿ ಕುರ್ಚಿಯನ್ನ ಉಳಿಸ್ಕೊಳ್ಳೋದು, ಅವಕಾಶ ಸಿಕ್ಕರೆ ಒಳ್ಳೆ ಹಣ ಮಾಡುವ ಖಾತೆ ಸಿಕ್ಕರೆ ಸಾಕು ಎನ್ನೋದಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇಟ್ಕೊಂಡಿರೋ DCM DK ಶಿವಕುಮಾರ್ ಅವರಿಗೆ ಗುಂಡಿ ಮುಕ್ತ ಬೆಂಗಳೂರು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಿರುವಾಗಲೇ ಅವರು ಜಲಸಂಪನ್ಮೂಲ ಖಾತೆಯನ್ನ ಇಟ್ಕೊಂಡಿದ್ದು ನಮ್ಮ ರೈತರ ಹಿತ ಕಾಪಾಡೋದಕ್ಕಿಂತಲೂ ಕೇವಲ ಚುನಾವಣೆಯ ಲಾಭಕ್ಕಾಗಿ ಹೊರ ರಾಜ್ಯದ ರೈತರಿಗೆ ನೀರು ಬಿಡೋದಕ್ಕೆ. ಇದರ ನಡುವೆ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳ ದುರಸ್ತಿ ಕಾರ್ಯ ನಡೆಯೋದ್ರಿಂದ ರೈತರಿಗೆ 2ನೇ ಬೆಳೆ ಬೆಳೆಯಲು ನೀರು ಬಿಡ್ತಾ ಇಲ್ಲ. ಹೀಗಾಗಿ ಸುಮಾರು 12 ಲಕ್ಷ ಎಕರೆ ಭೂಮಿ ಬತ್ತಿ ಹೋಗಲಿದೆ. ಒಂದು ಕಡೆ ಅಕ್ಕಿಯ ದರವು ಹೆಚ್ಚಾಗಲಿದೆ, ರೈತರಿಗೂ ಸಂಕಷ್ಟ ಎದುರಾಗಲಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 25,000 ರು ಪರಿಹಾರ ನೀಡಬೇಕಿದೆ. ರಾಜ್ಯದಲ್ಲಿ ಅರಣ್ಯ ಇಲಾಖೆ ನಿಷ್ಕ್ರಿಯವಾಗಿದೆ. ಕಾಡಿನಲ್ಲಿ ವನ್ಯಜೀವಿಗಳನ್ನ ಉಳಿಸೋದಕ್ಕೆ ಸಾಧ್ಯವಾಗದಿದ್ರೂ ಪರವಾಗಿಲ್ಲ, ಅರಣ್ಯ ಇಲಾಖೆಯ ಖಾತೆಯನ್ನಾದ್ರೂ ಉಳಿಸ್ಕೊಳ್ಬೇಕು ಎನ್ನುವುದು ಈಶ್ವರ್ ಖಂಡ್ರೆ ಅವರ ದೂರಾಲೋಚನೆ. ಒಂದು ಕಡೆ ಕಾಡಿನೊಳಗೆ ಹುಲಿಗಳ ಮಾರಣ ಹೋಮ ನಡೀತಾ ಇದ್ರೆ, ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ದಾರುಣ ಸಾವು ಆಗ್ತಾ ಇದೆ. ಆದ್ರೂ ಸಚಿವ ಈಶ್ವರ್ ಖಂಡ್ರೆಗೆ ವನ್ಯಜೀವಿಗಳಿಗಿಂತಲೂ ಕುರ್ಚಿ ಮೇಲೆ ಪ್ರೀತಿ ಹೆಚ್ಚಾಗಿದೆ. 1 ವರ್ಷದಲ್ಲಿ ಎಲ್ಲಾ ರೈತರಿಗೆ, ಭೂಮಾಲೀಕರಿಗೆ ಪೋಡಿ ಖಾತೆ ಮಾಡಿಸಿಕೊಡಲಾಗುವುದು ಎಂದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ನಾಪತ್ತೆಯಾಗಿದ್ದಾರೆ. 11 ತಿಂಗಳು ಮುಗಿದರೂ ಇನ್ನೂ ಪೋಡಿ ಖಾತೆ ಜನರ ಕೈ ಸೇರಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ರು ಗೃಹ ಸಚಿವ ಪರಮೇಶ್ವರ್ ಅವರು ಮಾತ್ರ ನಾನು CM ಆಕಾಂಕ್ಷಿ ಅಂತ ಟವಲ್ ಹಾಕಿ ಕಾದು ಕೂತಿದ್ದಾರೆ. ಆರೋಗ್ಯ ಇಲಾಖೆ ಅಂತೂ ದಿನೇಶ್ ಗುಂಡೂರಾವ್ ಅವರ ಕಾರಣದಿಂದ ಅನಾರೋಗ್ಯ ಇಲಾಖೆಯಾಗಿ ಬದಲಾಗಿದೆ. ರೋಗಿಗಳಿಗೆ ಸರಿಯಾದ ಔಷಧಿಗಳೇ ಸಿಗ್ತಾ ಇಲ್ಲ. ಆಸ್ಪತ್ರೆಗಳ ಸ್ಥಿತಿ ಬಗ್ಗೆ ಅಂತೂ ಹೇಳತೀರದು. ಅನಕ್ಷರಸ್ಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಕಾರಣದಿಂದ ಶಿಕ್ಷಣ ಇಲಾಖೆ ಅಧೋಗತಿಗೆ ತಲುಪಿದೆ. ಮಕ್ಕಳ ಬಿಸಿಯೂಟಕ್ಕೂ ಕತ್ತರಿ ಹಾಕಲು ದಿವಾಳಿ ಕಾಂಗ್ರೆಸ್ ಸರ್ಕಾರ ಚಿಂತನೆಯಲ್ಲಿದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೆಸರಲ್ಲಿ ಸುಮಾರು 7,000 ಕನ್ನಡ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಲು ಮಧು ಬಂಗಾರಪ್ಪ ಮುಂದಾಗಿದ್ದಾರೆ. ಸಾರಿಗೆ ಇಲಾಖೆಯಂತೂ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ರಾಜ್ಯದ 4 ಸಾರಿಗೆ ನಿಗಮಗಳು ಅನುದಾನವಿಲ್ಲದೆ ಬರ್ಬಾದಾಗಿವೆ. ಗ್ರಾಮೀಣ ಭಾಗದಲ್ಲಿರಲಿ ನಗರ ಪ್ರದೇಶಗಳಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಬಸ್ಗಳನ್ನ ಬಿಡ್ತಾ ಇಲ್ಲ. ಶಕ್ತಿ ಯೋಜನೆ ನಿಶಕ್ತಿಯಾಗಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುರ್ಚಿ ಕಾದಾಟ, ಒಳ ಜಗಳದಲ್ಲಿ ಕರ್ನಾಟಕವನ್ನ ಬರ್ಬಾದ್ ಮಾಡಿ ಹಾಕಿದೆ.
ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮುಂದುವರೆದ್ರೆ ರಾಜ್ಯದ ಜನರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ಸಿಎಂ ಡಿಸಿಎಂಗಂತೂ ಕುರ್ಚಿ ಚಿಂತಿ ಹೋಗ್ಲಪ್ಪ, ಉಳಿದವರೇ ಕೆಲಸ ಮಾಡ್ತಾರೇನಂತ ನೋಡಿದ್ರ ಯಥಾ ಸಿಎಂ ತಥಾ MLA ಅನ್ನೋ ಹಂಗ ಸಮಸ್ಯೆ ಕೇಳಲಿಕ್ಕೆ ಹೋದ್ರನೆ ಹೊಡಿಲಿಕ್ ಬರ್ತಾರ್ರಿ. ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಏನ್ ಮಾಡ್ತಾ ಇದ್ದೀರಿ ನೀವು? ಹಿಂಗಾದ್ರ ಬದುಕುದ್ ಹೆಂಗೋ ಮಾರಾಯ. ಅಲ್ಲಿ ನೋಡಿದ್ರ ಊರವ್ರ ಸುದ್ದಿ ಎಲ್ಲ ಮಾತಾಡುವಂತಹ ಟ್ವಿಟರ್ ಸ್ಟಾರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಲಬುರ್ಗಿದಾಗೆ ಹಗರಣ ಆಗಿದ್ದು ಗೊತ್ತಾಗಕತ್ತಿಲ್ಲ. ಇದು ಇವ್ರ ಲಕ್ಷ್ಯಕ್ಕೆ ಬಂದಿಲ್ಲೋ ಅಥವಾ ಅವ್ರಿಗೂ ಇದ್ರಾಗ ಪಾಲೈತೋ ಅದೇವ್ರಿಗೆ ಗೊತ್ತು. ಒಟ್ಟಿನ್ಯಾಗ ಇನ್ನ 2 ವರ್ಷದಾಗ ರಾಜ್ಯನ ಮಾರಿ ಹೋಗುದಂತೂ ಪಕ್ಕ ಅನಿಸ್ಲಿಕ್ಕತ್ತ ನೋಡ್ರಿ. ಏನೇ ಹೇಳ್ರಪ್ಪ, ನಮ್ಮ ಯತ್ನಾಳ್ ಅಂತವ್ರಿಗೆ ಅಧಿಕಾರ ಏನಾರ ಸಿಕ್ಕಿತ್ತು ಅಂದ್ರ ಇಲ್ಲಿ ಕಥಿನೇ ಬೇರೆ ಆಗಿರ್ತಿತ್ತು ಬಿಡ್ರಿ. ಏನ್ ಮುಲಾಜೆ ಇಲ್ಲ, ಬುಲ್ಡೋಜರ್ ಓಡಿಸೋದೇ. ಮುಂದಿನ ಮುಖ್ಯಮಂತ್ರಿ ಆದರೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಈ ಪಟ್ಟಿಂಗರ್ ಏನಾದಾರಲ್ಲ, ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ ಕಲೆಸತ ಮಾಡುವುದು, ಹಿಂದೂಗಳ ಹೆಣ್ಮಕ್ಕಳ ಲವ್ ಜಿಹಾದ್ ಮಾಡುವುದು, ಇಂಥವ್ರ ವಿರುದ್ಧ ಬುಲ್ಡೋಜರ್ ಕಾರ್ಯಕ್ರಮ ನಮ್ಮದು ಪ್ರಾರಂಭ ಆಗ್ತದೆ. ಭ್ರಷ್ಟಾಚಾರ ರಹಿತವಾದಂಥ, ಅಭಿವೃದ್ಧಿ ಪರವಾದಂಥ, ಹಿಂದೂ ಪರವಾದಂಥ ಸರ್ಕಾರ ನಾವು ಕೊಡ್ತೀವಿ ಹೊರತು ನಮ್ಮ ಮನೆ ತುಂಬುವಂಥ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತೇಳಿ ಇವತ್ತು ಮೈಸೂರು ಚಾಮುಂಡಿ ದೇವಿಯ ಸನ್ನಿಧಿಯಲ್ಲಿ ನಾನು ನಿರ್ಣಯ ಮಾಡಿದ್ದೇನೆ. ಏನ್ ಮಾಡೋಣ ಹೇಳ್ರಿ, ನಮಗ್ ಸಿಕ್ಕಿದ್ದು ಇಂಥ ಸಿಎಂ. ಮುಂದಿನ ಸಲಾರೇ ಯೋಚನೆ ಮಾಡಿ ಓಟ್ ಹಾಕರಪ್ಪ ಅಂತ ಹೇಳುದೊಂದ ಉಳ್ದೈತ್ ನೋಡ್ರಪ್ಪ ನನ್ನ ಕೈಯಾಗ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.